ಹಾಯ್ ಫ್ರೆಂಡ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಬುಕ್ಸ್ ಓದಲಿ ಅಥವಾ ಸ್ಟೂಡೆಂಟ್ಗಳಾಗಲಿ ಅವರು ಲೆಕ್ಚರ್ಸ್ಗಳು ಪಾಠ ಮಾಡಲಿ. ಸೊ ಅವ್ರು ಬಂದು ಏನೇ ಓದ್ರೂ ಗೂಗಲ್ನಲ್ಲಿ ಸರ್ಚ್ ಮಾಡದೆ ಅಂತೂ ಇರಲ್ಲ. ಸೊ ಆ ರೀತಿ ಸರ್ಚ್ ಮಾಡುವಾಗ ಟಾಪ್ 5 ವೆಬ್ಸೈಟ್ನ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇವಾಗ ಫಸ್ಟ್ ಟಾಪ್ 5ನಲ್ಲಿರುವಂತಹ 5ನೇ ಪ್ಲೇಸಲ್ಲಿರುವಂತಹ ಒಂದು ವೆಬ್ಸೈಟ್ನ ಬಗ್ಗೆ ನೋಡೋಣ. ಸೊ ಎಲೆಕ್ಟ್ರಿಕಲ್ ಪ್ರೋಕಸ್ ಅಂತ. ಸೊ ನೀವು ಜಸ್ಟ್ elpfocus.com ಅಂತ ಸರ್ಚ್ ಮಾಡಿ. ಸೊ ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಕ್ರೋಮಲ್ಲಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಒಪೇರಾ ಯೂಸ್ ಮಾಡ್ಬೋದು ಅಥವಾ UG ಬ್ರೌಸರ್ ಮತ್ತೆ ಫೈರ್ಬಾಕ್ಸ್ ಯೂಸ್ ಮಾಡಿದ್ರೆ ಸೊ ಅಂಥವುಗಳು ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ಸೊ ಆ ಒಂದು ರೀಸನ್ ಕ್ರೋಮ್ನ ಯೂಸ್ ಮಾಡಿ ನಾ ಅಂತ ಹೇಳ್ತಿರೋದು. ಸೊ ಯಾವುದೇ ಆಗಲಿ ಒಂದು ವೆಬ್ಸೈಟ್ ಲಿಂಕ್ ಸಿಕ್ಕಿದ್ರೆ ನೀವು ಗೂಗಲ್ನಲ್ಲಿ ಕ್ರೋಮ್ನಲ್ಲಿ ಸರ್ಚ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ, ಸರಿನಾ ಫ್ರೆಂಡ್ಸ್. ಅಥವಾ HTTP ಅಂತ ಇರುತ್ತಲ್ಲ, ಅಲ್ಲಿ ಸರ್ಚ್ ಮಾಡಿದ್ರೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ಹೋಮ್ ಅಂತ ಇದೆ. ಸೊ ಎಲೆಕ್ಟ್ರಿಕಲ್ ಪ್ರೋಕಸ್, ಸರಿನಾ. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಐತೆ, ಮತ್ತೆ ಎಲೆಕ್ಟ್ರಾನಿಕ್ಸ್ ಐತೆ, ಕಮ್ಯುನಿಕೇಶನ್, ರೋಬೋಟಿಕ್ಸ್, ಮತ್ತೆ ಪ್ರಾಜೆಕ್ಟ್ಸ್ ಏನೇನು ಪ್ರಾಜೆಕ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಡಿಪ್ಲೊಮಾ ಫೈನಲ್ ಇಯರ್ ಆಗಿರಲಿ ಅಥವಾ ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿರಲಿ, ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಮಾತ್ರ ಹೇಳ್ತಿರೋದು. ಸೊ ಅವ್ರುಗಳು ನೀವು ಆರ್ಡಿನೋ ಬೋರ್ಡ್ ಬಗ್ಗೆ ಮತ್ತೆ IoT ಮತ್ತೆ GPS ಈ ರೀತಿ ತುಂಬಾ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇರ್ತೀರಿ, ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಜೆಕ್ಟ್ನ ಮಾಡ್ತಾ ಇರ್ತೀರಿ. ಸೊ ಅವು ಕೂಡ ಇಲ್ಲೇ ಹುಡ್ಕೋಬಹುದು. ಮತ್ತೆ ರೋಬೋಟಿಕ್ಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅದು ಕೂಡ ಇಲ್ಲೇ ಇರುತ್ತೆ. ಮತ್ತೆ ಕಮ್ಯುನಿಕೇಶನ್ EC ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಕೂಡ ಇಲ್ಲೇ ಇರುತ್ತೆ. ಮತ್ತೆ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ ಈ IC ಇದು ಆಲು ಮೂಳು ಏನೋ ಇರುತ್ತಲ್ಲ ಫ್ರೆಂಡ್ಸ್, ಒನ್ಲಿ DC ಸಪ್ಲೈನಲ್ಲಿ ವರ್ಕ್ ಆಗುವಂಥದ್ದು. ಸೊ ಅವುಗಳು ಕೂಡ ಇಲ್ಲೇ ಫಾರ್ ಎಕ್ಸಾಂಪಲ್ ಥೈರಿಸ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಇಲ್ಲೇ ಸರ್ಚ್ ಮಾಡ್ಕೋಬಹುದು. ಮತ್ತೆ ಎಲೆಕ್ಟ್ರಿಕಲ್ ಕೂಡ ಅಷ್ಟೇ, ಇಂಡಕ್ಷನ್ ಮೋಟರ್ ಫಾರ್ ಎಕ್ಸಾಂಪಲ್ ಎಲ್ಲ ಸಬ್ಸ್ಟೇಷನ್ ಇಂದ ಹಿಡಿದು ಎಲ್ಲಾನು ಕೂಡ ಇಲ್ಲೇ ಇರುತ್ತೆ. ಸೊ ಇದು ಟಾಪ್ 5ನಲ್ಲಿರುವಂತಹ ವೆಬ್ಸೈಟ್. ಸೊ ಮತ್ತೆ ಟಾಪ್ 4ನಲ್ಲಿರುವಂಥ ವೆಬ್ಸೈಟ್ನ ಬಗ್ಗೆ ನೋಡೋಣ. ಸೊ ಟಾಪ್ 4ನಲ್ಲಿರುವಂಥದ್ದು ಜಸ್ಟ್ ಜಸ್ಟ್ EEP ಅಂತ ಸರ್ಚ್ ಮಾಡಿ, ಇಲ್ಲೂ ಅಷ್ಟೇ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ. ಸೊ ಇದು ಬಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ರೋಟೋಕಾಲ್ ಅಂತ, ಸರಿನಾ ಫ್ರೆಂಡ್ಸ್, ಪ್ರೋಟೋಲ್ ಅಂತ. ಸೊ ಇಲ್ಲಿ ಈ ರೀತಿ ವೆಬ್ಸೈಟ್ ಬರುತ್ತೆ. ಸೊ ಇದನ್ನ ಜಸ್ಟ್ EEP ಅಂತ ಕ್ಲಿಕ್ ಮಾಡಿ. ಸೊ ಅದು ಕೂಡ ಒಂದು ವೆಬ್ಸೈಟ್ಗೆ ಓಪನ್ ಆಗುತ್ತೆ. ದಟ್ ಮೀನ್ಸ್ ಕವರ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪ್ರೋಟೋಲ್ ಅಂತ. ಸೊ ಇದರಲ್ಲಿ ಎಲ್ಲ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಸಾಫ್ಟ್ವೇರ್ನ PLC ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಅದು ಯಾವ ಇಯರ್ನಲ್ಲಿ ಅಪ್ಡೇಟ್ ಮಾಡಿದ್ರೆ ಮತ್ತೆ ಎಲ್ಲಾನು ಕೂಡ ಅಲ್ಲೇ ಸಾಫ್ಟ್ವೇರ್ಗಳು ಇರುತ್ತೆ. ಮತ್ತೆ ನೋಡಿ ಇಲ್ಲಿ PLC ಟ್ರೈನಿಂಗ್ ಮತ್ತೆ ಟೂಲ್ಸ್ ಎಲ್ಲ, ಇಲ್ಲಿ ಟೆಕ್ನಿಕಲ್ ಆರ್ಟಿಕಲ್ಸ್ ಎಲ್ಲಾನು ಕೂಡ ಇರುತ್ತೆ. EEE ಕೋರ್ಸ್ ಅಂತ. ಸೊ ನೋಟಿಫಿಕೇಶನ್ ಕೇಳುತ್ತೆ, ಎಲ್ಲದರಲ್ಲೂ ಅಷ್ಟೇ ಖಂಡಿತ ನೋಟಿಫಿಕೇಶನ್ ಕೇಳುತ್ತೆ, ನೀವು ಆಳಲ್ಲಿ ಕೊಟ್ಕೊಳ್ಳಿ ಬೇಕಾಗಿದ್ರೆ. ಸೊ EEE ಕೋರ್ಸಸ್ ಅಂತ ಇರುತ್ತೆ ನೋಡಿ, ಎಲ್ಲಾನು ಕೂಡ ಸರ್ಚ್ ಮಾಡ್ಬೋದು. ಇಲ್ಲೂ ಅಷ್ಟೇ ಇಲ್ಲಿ ಸಬ್ಸ್ಟೇಷನ್ ಬಗ್ಗೆ ಮತ್ತೆ ಸಿಂಗಲ್ ಲೈನ್ ಡಯಾಗ್ರಾಮ್ ಇರುತ್ತೆ. ಸೊ ಟ್ರಾನ್ಸ್ಫಾರ್ಮರ್ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಎಲ್ಲಾನು ಟ್ರಾನ್ಸ್ಫಾರ್ಮರ್ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಇದು ಬಂದು ವರ್ಲ್ಡ್ ವೈಡ್ ಆಗಿರೋದು ಫ್ರೆಂಡ್ಸ್. ಸೊ ಸರಿನಾ ಫ್ರೆಂಡ್ಸ್. ಸೊ ಇದು ಟಾಪ್ 4ನಲ್ಲಿರುವಂಥದ್ದು. ಮತ್ತೆ ಅನದರ್ ವೆಬ್ಸೈಟ್ ಟಾಪ್ 3ಯಲ್ಲಿರುವಂಥದ್ದು ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಅಂತ. ಸೊ ಅದರಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ರೀತಿ. ಅದೇ WEP ನಲ್ಲಿ ಫುಲ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆದ್ರೆ ಎಲೆಕ್ಟ್ರಿಕಲ್ ಟೆಕ್ನಾಲಜಿನಲ್ಲಿ ಫುಲ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಫ್ರೆಂಡ್ಸ್, ಫುಲ್ ಈಸಿ ಆಗಿರುತ್ತೆ. ನೀವು ಜಸ್ಟ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್, ಅದು ಕೂಡ ಓಪನ್ ಆಗುತ್ತೆ ನೋಡಿ. ಇದೇ ರೀತಿ ಎಲೆಕ್ಟ್ರಿಕಲ್ ಟೆಕ್ನಾಲಜಿ, ಆಲ್ ಅಬೌಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇದು ಕೂಡ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಎರಡೂ ಸಂಬಂಧಪಟ್ಟಿರುತ್ತೆ. ಸೊ ಇದು ಹೋಮ್ ಪೇಜ್ ಆಗಿರುತ್ತೆ ಎಲೆಕ್ಟ್ರಿಕಲ್ ಟೆಕ್ನಾಲಜಿದು. ಸೊ ಇಲ್ಲೂ ಕೂಡ ಅಷ್ಟೇ ಎಲೆಕ್ಟ್ರಿಕಲ್ ವೈರಿಂಗ್ ಇರುತ್ತೆ, ಮತ್ತೆ ಡಬ್ಲ್ಯೂ ಎಸೆನ್ಷಿಯಲ್ ಮತ್ತೆ ಬೇಸಿಕ್ ಇರುತ್ತೆ, ಮಿಷಿನ್ಸ್ ಬಗ್ಗೆ ಇರುತ್ತೆ, ಪವರ್ಸ್ ಬಗ್ಗೆ, ಕಂಟ್ರೋಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕಂಟ್ರೋಲ್ ಅಂದ್ರೆ ಪವರ್ ಸ್ಟೇಷನ್ ಅಲ್ಲಿ ಸಬ್ಸ್ಟೇಷನ್ ಆಗಿರ್ಬೋದು. ಸೊ ಕಂಟ್ರೋಲ್ ಪ್ಯಾನಲ್ ಇರುತ್ತೆ, ಅವುಗಳ ಬಗ್ಗೆ ಇರುತ್ತೆ. ಮತ್ತೆ ಪವರ್ಸ್ ಬಗ್ಗೆ ಇರುತ್ತೆ, ಮತ್ತೆ ಮಿಷಿನ್ಸ್, ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಜನರೇಟರ್ ಆಗಿರ್ಬೋದು, ಆಲ್ಟರ್ನೇಟರ್ ಆಗಿರ್ಬೋದು. ಸೊ ಇವುಗಳು ಕೂಡ ಇರುತ್ತೆ. ಸೊ ಇಲ್ಲೇ ನೋಡ್ಬೋದು ನೀವು. ಜಸ್ಟ್ ಈ ರೀತಿ ಬೇಸಿಕ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಬೇಸಿಕಲ್, ಫಂಡಮೆಂಟಲ್ ಮತ್ತೆ EEE ಕ್ವಶನ್ಸ್, ಫಾರ್ ಎಕ್ಸಾಂಪಲ್ ಚಿಕ್ಕ ಮತ್ತೆ ವೋಲ್ಟೇಜ್ ಅಂದ್ರೇನು, ಕರೆಂಟ್ ಅಂದ್ರೇನು ಅಂತ ಸಿಂಪಲ್ ಆಗಿ ಇರುತ್ತೆ. ಮತ್ತೆ ಈ ರೀತಿ ಎಲೆಕ್ಟ್ರಿಕಲ್ ವೈರಿಂಗ್, ನೀವು ಒಂದಿನ ವೈರಿಂಗ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಸೊ ಅಲ್ಲಿ ಎಸ್ಟಿಮೇಷನ್ ಇರುತ್ತೆ. ಸೊ ಅವುಗಳ ಬಗ್ಗೆ ತಿಳ್ಕೊಬಹುದು. ಸೊ ಇದು ಟಾಪ್ 3ಯಲ್ಲಿರೋದು. ಸೊ ಮತ್ತೆ ಟಾಪ್ 2ನಲ್ಲಿ ಸರ್ಕ್ಯೂಟ್ ಗ್ಲೋಬಲ್ ಅಂತ ಐತೆ. ಸೊ ಇದು ಕೂಡ ಅಷ್ಟೇ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ರೀತಿನೇ, ಸೇಮ್ ಅದೇ ರೀತಿ ಇರುತ್ತೆ. ಸೊ ಇದ್ರಲ್ಲೂ ಕೂಡ ಒಂದೇ ರೀತಿ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಗ್ಲೋಬಲ್ ಅಂತ ಸರ್ಚ್ ಮಾಡಿ. ಸೊ ಅದು ಕೂಡ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇದು
ಒಂದು ಈ ರೀತಿ ಫಸ್ಟ್ ಆಪ್ಷನ್ ಬರುತ್ತೆ ಸರ್ಕ್ಯೂಟ್ ಗ್ಲೋಬಲ್ ಅಂತ, ಆಲ್ ಅಬೌಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸೊ ಸೇಮ್ ಅದೇ ರೀತಿ ಬರುತ್ತೆ, ದಟ್ ಮೀನ್ಸ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ರೀತಿನೇ ಬರುತ್ತೆ. ಸೊ ಇದರಲ್ಲಿ ಇದು ಹೋಮ್ ಪೇಜ್ ಆಗಿರುತ್ತೆ. ನೀವು ಎಲೆಕ್ಟ್ರಿಕಲ್ ಟರ್ಮ್ಸ್, ಸರ್ಕ್ಯೂಟ್ ಥಿಯರಿ ಆಗಿರ್ಬೋದು, ಮಿಷಿನ್ಸ್ ಆಗಿರ್ಬೋದು, ಮಿಷಿನ್ಸ್ ಎಲ್ಲ ಡಿ ಸಿ ಮಿಷಿನ್, ಸ್ಪೆಷಲ್ ಮಿಷಿನ್, ಸಿಂಕ್ರೋನಸ್ ಮಿಷಿನ್, ಇಂಡಕ್ಷನ್ ಮಿಷಿನ್, ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರಿಕಲ್ ಡ್ರೈವ್ಸ್ ಬಗ್ಗೆ, ಮತ್ತೆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್, ಪವರ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಿಕಲ್ ಮೆಜರ್ಮೆಂಟ್. ಸೊ ಇವುಗಳು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಮೋಸ್ಟ್ ಸರ್ಚ್ ಟರ್ಮ್ಸ್ ಅಂತ ಇರುತ್ತಲ್ಲ, ಸೊ ಇದರಲ್ಲಿ ಕಾಮನ್ ಆಗಿ ಸರ್ಚ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ನಲ್ಲಿ ಹೌ ಟು ಇಂಡಕ್ಷನ್ ಮೋಟರ್ ವರ್ಕ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಫಸ್ಟ್ ಸರ್ಕ್ಯೂಟ್ ಗ್ಲೋಬಲ್ ಬಂದು ನಿಲ್ಲುತ್ತೆ ಫ್ರೆಂಡ್ಸ್, ಸರಿನಾ? ಫಸ್ಟ್ ಅದೇ ಬಂದು ನಿಲ್ಲುತ್ತೆ ಸರ್ಚ್ ಬಾರ್ ನಲ್ಲಿ. ದಟ್ ಮೀನ್ಸ್ ಈ ರೀತಿ ಸರ್ಚ್ ಮಾಡಿದ್ರೆ ಅಥವಾ ಡಿಫರೆನ್ಸ್ ಬಿಟ್ವೀನ್ ಮೋಟಾರ್ ಅಂಡ್ ಜನರೇಟರ್ ಅಂತ ಸರ್ಚ್ ಮಾಡಿ. ನೋಡಿ ಈ ರೀತಿ ಬರುತ್ತೆ, ಸರಿನಾ ಫ್ರೆಂಡ್ಸ್? ಸೊ ಇದು ಕೂಡ ಒಂದು ಟಾಪ್ 2 ನಲ್ಲಿರುವಂತಹ ವೆಬ್ಸೈಟ್. ಸೊ ಇದರಲ್ಲಿ ಎಲ್ಲಾನು ಕೂಡ ಎಲೆಕ್ಟ್ರಿಕಲ್ ಬಗ್ಗೆ ಮತ್ತೆ ಎಲೆಕ್ಟ್ರಾನಿಕ್ಸ್ ಟರ್ಮ್ಸ್ ಬಗ್ಗೆ ಮತ್ತೆ ಕಂಪ್ಯಾರಿಸನ್ ಎರಡೂ ಕೂಡ ಕಂಪೇರ್ ಮಾಡಬಹುದು, ಸರಿನಾ ಫ್ರೆಂಡ್ಸ್? ನೋಡಿ ಇಲ್ಲಿ ಆಕ್ಟಿವ್, ರಿಯಾಕ್ಟಿವ್ ಮತ್ತೆ ಅಪರೆಂಟ್ ಪವರ್, ದಟ್ ಮೀನ್ಸ್ ಇದು ಪವರ್ ಫ್ಯಾಕ್ಟರ್. ಆಲ್ರೆಡಿ ಪವರ್ ಫ್ಯಾಕ್ಟರ್ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ, ನೋಡಿಲ್ಲ ಅಂದ್ರೆ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ. ಸೊ ಮತ್ತೆ ಥಿಯರಮ್ಸ್ ಬಗ್ಗೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಗಳಿಗೆ ಇಸಿ ಅಂತ ಸಬ್ಜೆಕ್ಟ್ ಇರುತ್ತಾ, ಸೊ ಅವುಗಳ ಬಗ್ಗೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನಾಲಿಸಿಸ್ ಕರೆಕ್ಟ್ ಅನ್ಕೋತೀನಿ. ಸೊ ಅವುಗಳ ಬಗ್ಗೆ ಥಿಯರಮ್ಸ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ನೀವು ಸರ್ಕ್ಯೂಟ್ ಗ್ಲೋಬಲ್ ನ ಸರ್ಚ್ ಮಾಡಿ ತಿಳ್ಕೊಬಹುದು. ಸೊ ಟಾಪ್ 1 ನಲ್ಲಿ ಇರುವಂತದ್ದು ಎಲೆಕ್ಟ್ರಿಕಲ್ ಫೋರಿಯೋ ಅಂತ. ಸೊ ನೀವು ಆಲ್ಮೋಸ್ಟ್ ತಿಳ್ಕೊಂಡಿರ್ಬೋದು ಅನ್ಕೊಂಡಿರ್ತೀನಿ. ಸೊ ನಾನು ಕೂಡ ಅದರಲ್ಲಿ ಸರ್ಚ್ ಮಾಡಿ ನಿಮ್ಗೆ ತುಂಬಾ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ಸೊ ಎಲೆಕ್ಟ್ರಿಕಲ್ ಫೋರಿಯೋ ಅಂತ ಸರ್ಚ್ ಮಾಡಿ ಸಾಕು, ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಫೋರಿಯೋ ಅಂತ. ಸೊ ನೀವು ಜಸ್ಟ್ ಕ್ಲಿಕ್ ಮಾಡಿ. ಸೊ ನೀವು ಈ ರೀತಿ ಲರ್ನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಕೇಳುತ್ತಾರೆ ಯುವರ್ ನೇಮ್, ಯುವರ್ ಇಮೇಲ್ ಅಡ್ರೆಸ್ ಅಂತ. ಸೊ ನೀವು ಏನು ಇಮೇಲ್ ಅಡ್ರೆಸ್ ಮತ್ತೆ ನೀವು ಯುವರ್ ನೇಮ್ ಕೊಡಬೇಕಾಗಿಲ್ಲ, ಜಾಯಿನ್ ಆಗಬೇಕು ಆಗಿಲ್ಲ ಅಥವಾ ಸಬ್ಸ್ಕ್ರೈಬ್ ಆಗಬೇಕೋ ಇಲ್ಲ. ಸೊ ನೀವು ಜಸ್ಟ್ ಇಲ್ಲಿ ಸರ್ಚ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಪವರ್ ಸಿಸ್ಟಮ್, ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಸ್ವಿಚ್ ಗೇರ್, ಪ್ರೊಟೆಕ್ಷನ್, ಮೆಜರ್ಮೆಂಟ್, ಕಂಟ್ರೋಲ್ ಸಿಸ್ಟಮ್, ಯುಟಿಲೈಸ್ ಮತ್ತೆ ಎಲೆಕ್ಟ್ರಿಕ್ ಸೇಫ್ಟಿ ಅಂತ. ಸೊ ಮಿಷಿನ್ ಬಂದ್ರೆ ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರಿಕಲ್ ಮೋಟರ್, ಜನರೇಟರ್, ಎಲೆಕ್ಟ್ರಿಕಲ್ ಡ್ರೈವ್ಸ್. ಎಲೆಕ್ಟ್ರಾನಿಕ್ಸ್ ಬಂದ್ರೆ ತುಂಬಾ ಇರುತ್ತೆ. ಸೊ ಇವುಗಳ ಬಗ್ಗೆ ಸರ್ಚ್ ಮಾಡಿ ತಿಳ್ಕೊಬಹುದು. ಮತ್ತೆ ಬೇಸಿಕ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ ಮತ್ತೆ ಸರ್ಕ್ಯೂಟ್ ಥಿಯರಿ, ಎಲೆಕ್ಟ್ರಿಕಲ್ ಲಾಸು, ಮತ್ತೆ ಇಂಜಿನಿಯರಿಂಗ್ ಮೆಟೀರಿಯಲ್ಸ್, ಬ್ಯಾಟರೀಸ್ ಅಂತ ಇವುಗಳ ಬಗ್ಗೆ ತುಂಬಾ ವಿಷಯ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಪವರ್ ಸಿಸ್ಟಮ್ ಅಲ್ಲಿ ಟ್ರಾನ್ಸ್ಮಿಷನ್ ಬಗ್ಗೆ ತೆಗಿತೀನಿ, ಸರಿನಾ? ಜಸ್ಟ್ ಒಂದು ಓಪನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಯ್ತಾ? ಸೊ ನೋಡಿ ಇಲ್ಲಿ ಪವರ್ ಸಿಸ್ಟಮ್ ಅಂದ್ರೆ ಏನು, ಸೊ ವಾಟ್ ಈಸ್ ಗ್ರಿಡ್ ಸಿಸ್ಟಮ್. ಸೊ ಆಲ್ರೆಡಿ ನಮ್ಮ ಚಾನಲ್ ಗ್ರಿಡ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಪವರ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ 3 ಫೇಸ್ ಅಥವಾ ಸಿಂಗಲ್ ಫೇಸ್ ಡಿಫರೆನ್ಸ್ ನ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಿರೋದು ಬಂದು ಇವುಗಳು ನೋಡಿನ ಫ್ರೆಂಡ್ಸ್. ಸೊ ಹಾಗಂತ ಮೀನ್ಸ್ ಇವುಗಳನ್ನ ಓದಿನೇ ನಾ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಅಲ್ಲೆಲ್ಲೂ ಓದಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಅದಿಲ್ಲದೆ ಇವುಗಳ ಬಗ್ಗೆ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ, ಎಲೆಕ್ಟ್ರಿಕಲ್ ಫೋರಿಯೋ ವೆಬ್ಸೈಟ್ ಬಗ್ಗೆ. ಸೊ ಜಾಸ್ತಿ ಎಲ್ಲರೂ ಕೂಡ ಇದರಲ್ಲೇ ಸರ್ಚ್ ಮಾಡ್ತಾರೆ, ಯಾರೇ ಆಗಿರಲಿ. ಫಾರ್ ಎಕ್ಸಾಂಪಲ್ ಲೆಕ್ಚರ್ಸ್ ಆಗಿರಲಿ, ಸೊ ಎಲ್ಲಾನು ಕೂಡ ಇದರಲ್ಲೇ ತಿಳ್ಕೊತಾರೆ ಎಲೆಕ್ಟ್ರಿಕಲ್ ಫೋರಿಯೋನಲ್ಲೇ. ಸರ್ ನಾ ಎಲೆಕ್ಟ್ರಿಕಲ್ ಫೋರಿಯೋನ ಕ್ಲೋಸ್ ಮಾಡೋಣ. ಸೊ ನೀವೇ ನೋಡ್ಬೋದು, ನಾನೇ ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಎಲೆಕ್ಟ್ರಿಕಲ್ ಫೋರಿಯೋನ. ಸೊ ನಾನು ಇಲ್ಲೇ ಜಾಸ್ತಿ ಸರ್ಚ್ ಮಾಡೋದು. ಸೊ ಇಷ್ಟೇ ಫ್ರೆಂಡ್ಸ್. ಸೊ ನಾನು ಕೂಡ ಜಾಸ್ತಿ ತಿಳ್ಕೊಂಡಿರಲ್ಲ. ಸೊ ನಾನು ಕೂಡ ಈ ರೀತಿ ವೆಬ್ಸೈಟ್ಗಳನ್ನ ನೋಡಿ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಹಂಗಂತ ನನ್ನ ಎಲ್ಲಾನು ತಿಳ್ಕೊಂಡಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೋಬೇಡಿ, ಸರಿನಾ? ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ತುಂಬಾ ವಿಷಯಗಳ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಟ್ ಮೀನ್ಸ್ ಎಲೆಕ್ಟ್ರಿಕಲ್ ವಿಷಯಗಳ ಬಗ್ಗೆ. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಅದೇ ರೀತಿ ಒಂದು ಲೈಕ್ ಕೊಡಿ.